3 ವರ್ಷ ಕಂದ ಮನೆಗೆ ಕುತ್ತಿಗೆಗೆ ಚಾಕು ಇರಿದು ಕೊಲೆ. ಕುಟುಂಬದ ಕಲಹಕ್ಕೆ ಸಣ್ಣ ಮಗು ಬಡಿ ತೆಗೆದುಕೊಂಡ ಸಂಬಂಧಿ. ಹೌದು ವೀಕ್ಷಕರೇ, ಈ ಫೋಟೋದಲ್ಲಿ ಇರುವ ಪುಟ್ಟ ಬಾಲಕನ ಹೆಸರು ಮಧುಕುಮಾರ್. ಶಾಲೆಗೆ ಹೋಗಿ ಬಾಳಿ ಬದುಕಬೇಕಾದ 3 ವರ್ಷದ ಕಂದಮ್ಮನ ಕುತ್ತಿಗೆಗೆ ಚಾಕುವಿನಿಂದ ಕೊಲೆ ಮಾಡಿದಂತಹ ಘಟನೆ ಬಾಗಲಕೋಟೆ ಜಿಲ್ಲೆಯ ಅಮೀನ್ಗಢ್ ಗ್ರಾಮದಲ್ಲಿ ನಡೆದ. ಅಮೀನ್ಗಢ್ ಗ್ರಾಮದ ಹನುಮವ್ವನ ಮಗ ಮಧುಕುಮಾರನನ್ನು ಅದೇ ಗ್ರಾಮದ ಸಹೋದರನ ಸಂಬಂಧಿ ಭೀಮ್ಶಿ ಎಂಬವನು ಕುಟುಂಬದ ಕಲಹದ ಹಿನ್ನೆಲೆ ಬೆಳ್ಳಂಬೆಳಗ್ಗೆ ಅಂಗನವಾಡಿ ಶಾಲೆಗೆ ಹೊರಟ ನಿಂತ 3 ವರ್ಷದ ಬಾಲಕನನ್ನ ಮನೆಯೊಳಗೆ ಕಳೆದುಕೊಂಡು ಕುತ್ತಿಗೆ ಸೀಳಿ ಧಾರಾಳವಾಗಿ ಕೊಲೆ ಮಾಡಿದ್ದಾನೆ. ಅಂತೇಳಿದ್ರೆ ನಾವು ಅದ್ರಿಗಿತ್ತಿವಾಗಲ ಕುಡಿದು ಅವ್ರ ಕೈ ಗೀಡು ಮಾಡಿದೀಯ. ಬಿಟ್ಟು ಬಂದಿನ ಹಾಕೊಂಡ್ ಬರ್ತೀನಿ ಅಂತ ಹೊಳ್ ಬಂದೈತ್ರಿ ಹುಡುಗ. ನಮ್ಮ ಅಜ್ಜಾರ್ ಅಲ್ಲೇ ಕುಂತಾರ. ಹೊಳ್ ಬಂದ ತಕ್ಷಣ ಹುಡುಗನ್ ಹೊತ್ಕೊಂಡೋಗ್ಯಾನ್ರಿ. ಹೊಳ್ ಬಂದಿಲ್ಲ ಅಂತೇಳಿ ಹೊಳ್ ನಮ್ಮ ಅಜ್ಜಾರ್ ಮನಿಗ್ ಹೋಗ್ಯಾರ. ನಮ್ಮ ಅಜ್ಜಾರ್ ಮನಿಗ್ ಹೋಗ್ಯಾರ, ಮನ್ಯಾಗಿಲ್ಲ. ನಮ್ಮ ಅಜ್ಜಿ ಇದ್ಲ. ನಮ್ಮ ಅಜ್ಜಿ ಕೇಳ್ಯಾರ, ಬಂದೇ ಇಲ್ಲ ಅಂದಾನ. ಹಂಗ ಹುಡುಗರು ಕೇಳ್ಯಾನ, ಹುಡುಗರ್ನು ಇಲ್ಲ ಅಂದಾರ. ಹಿಂಗ್ ನೋಡ ಅಂದಾಗ ಇದು ಮಾಡಿ ಅವ್ರ ಅವ್ವರ್ ಇದ್ರಂತ್ರಿ. ಅವ್ ಕಡ್ದನಲ್ಲ, ಅವ್ರ ಅವ್ವರ್ ಇದ್ರಂತ. ಅವ್ರ ಅಳಾಕತ್ತಾರ. ಬಂದ್ ನೋಡನ್ರಿ ಅವ್ ಆ ಕಡ್ದ ಹೋಗ್ಯಾನಲ್ರಿ. ಅವ್ನ ತಾಯಿ, ಭೀಮಪ್ಪನ ತಾಯಿ. ಭೀಮಪ್ಪನ ತಾಯಿ ಇದ್ಲಂತ್ರಿ. ಅವಾಗ ಇವ್ರ ನಮ್ಮ ಅಜ್ಜಾರ್ ನೋಡಿ ಓಡ್ ಬಂದಾರ್ರಿ. ಅವಾಗ ಒಮ್ಮೆಲೆ ಯಾವ ಸ್ಟೇಜ್ ಒಳಗಿತ್ತು ಇದೆಲ್ಲ ಆಲ್ರೆಡಿ ಎಲ್ಲ ಇದಾಗಿ ಇದು ಆಗಿರ್ಬೇಕು. ಇದು ಹುಟ್ಟಕ್ ಹೋದ ಬಿಟ್ಟನ್ರಿ. ಎಲ್ಲಿ ಉಳಿಬೇಕು ಜಲಮ. ಇದು ಹುಟ್ಟು ಅದು ಕುರಿ ಮರಿಕ್ ಹೋಯ್ತಾರಲ್ಲ, ಹಂಗಿದ್ದ ಹೋದ್ ಬಿಟ್ಟನ್ರಿ. ಇದು ಹಿಂದಿಟ ಇದೈಟ ಉಳ್ದೈತ್ರಿ. ಎಲ್ಲಿ ಉಳಿಬೇಕ್ರಿ? 4 ವರ್ಷದ ಮಗಂದು ಜೀವನ. ಒಬ್ಬನ ಮಗ ಅಂದ್ರೆ ಒಂದೇನೋ ಒಂದ್ ಗಂಡ ಇತ್ರಿ. ಗಂಡ ಮಗ ಒಬ್ಬನ ಒಬ್ನ ಮಗ. ನಾವ್ ಏನ್ ಮಾಡೋಣ್ರಿ? ಈಗ ಜನ್ಮ ತಗೊಂಡ್ಬಿಟ್ಟು ನಮ್ ಹೊಟ್ಟು ಉರಿಯಂಗಿಲ್ಲನ್ರಿ. ಈಗ ನಮ್ಗ್ ಹೊಟ್ಟು ಉರಿತೈತಿ. ಕುರಿ ಹೋದಂಗ್ ಹೋಗ್ಬಿಟ್ಟನ ನನ್ ಮಗನ. ಏನ್ ಇಲ್ ಬಿಡ್ರಿ, ಅವ್ರಿಗೆ ನಾವ್ ಕ್ಲೋಸ್ ಆದಿವಿ. ನನ್ ಮಗ ದಿನ ಇಲ್ಲ ಇವ್ರ ಮನ್ಯಾಗ ಆಡ್ತಿದ್ದಾರಿ. ಅವ್ರ ಮನಿ ದಿನ ಅವ್ರ ಮನ್ಯಾಗ ಇರ್ತಿದವ್ರ. ನಮ್ ತಂಗಿನ ಕೊಟ್ಟೈತ್ರಿ ಐಕೋ ಭೀಮಪ್ಪರ್ ತಮ್ಮಗ. ನಮ್ ಚಿಕ್ಕಮ್ಮರ ಮನಿಗ್ ಹೋಗ್ತೀನಿ ಅಂತ ಬಂದ್ ಊಟ ಮಾಡುದು ಎಲ್ಲಾ ಇಲ್ಲೇ ಇರ್ತಿದ್ದಲ್ರಿ. ನಮ್ ತಂಗಿ ಮಕ್ಳು ಕೂಡ ಆಡ್ತಿದ್ದನ್ರಿ. ಇವನು ಎತ್ತಿ ಅಡ್ಸಿರ್ಬೇಕಲ್ಲ ಮಗನ್ನ, ಭೀಮಪ್ಪನು ಕೂಡ. ಏನ್ ಮಾಡ್ಯಾನಂದ್ರೆ ಆಡ್ಸಿರ್ಬೇಕ್. ಮತ್ತ ಅವ ಬಂದ ಸಹಜವಾಗಿ ಮತ್ತ ಹೊತ್ಕೊಂಡಾರ ಎಲ್ಲಾ ಮಾಡ್ಯಾರ್ರಿ. ಈಗ ತಕ್ಷಣ ಹಂಗ್ ಬಂದೈತಿ ಅನ್ರಿ. ಅವಾಗ ಕೊಲೆ ಮಾಡಿತ್ತಾನ್ರಿ. ಎತ್ತಿ ಅಡ್ಸಿದ ಮಗನನ್ನ ಕೊಲೆ ಮಾಡ್ಯಾನ್ರಿ. ಹೊತ್ಕೊಂಡ್ ಆಡಿಸಿ ಎಲ್ಲಾ ಬೆಳೆಸಿ ಇದು ಮಾಡಿಸಿ ಕೊಲೆ ಮಾಡ್ಯಾನ ನೋಡ್ರಿ. ಏನ್ ರೀಸನ್ ಅನ್ನೋದು ಏನು? ಹಿಂದೇನೋ 1 ವರ್ಷದಿಂದನೋ ಜಗಳ ಆಗಿತ್ತಂತಲ್ಲ ಸ್ವಲ್ಪ. ನಮ್ಗ ಅವ್ರಿಗೇನು ಜಗಳ ಇಲ್ರಿ. ಅವ್ರಿಗೆ ಗಂಡ ಹೆಂಡತಿ ಜಗಳರಿ. ಅದು ನಮಗೇನು ಇದ್ದಿಲ್ರಿ. ನಾವು ಕ್ಲೋಸ್ ಇದ್ವಿ. ಇವ್ರು ಸ್ವಲ್ಪ ಹೋಗಿ ಏನೋ ಬುದ್ಧಿ ಹೇಳಿದ್ರು ಅಂತಲ್ಲ, ಅದಕ್ಕೆ ಅಷ್ಟಕ್ಕೆ ಹಿಂಗ್ ಸಿಟ್ಟಿಟ್ಕೊಂಡಿದ್ನ. ಹೆಂಗ್ ಮಾಡ್ಯಾನೇನ್ರಿ? ದೇವ್ರಿಗೆ ಹತ್ತಿದ ಮಾತು. ಅದ್ ಪರಮಾತ್ಮ ಗೊತ್ತ. ನಾವೇನ್ ಹೇಳನ್ರಿ? ಅದ ಇಲ್ಲಿ ಎಷ್ಟು ಜನ ಹುಡುಗರು ಓದಿದ್ದಂತ್ರಿ? ಏನೋ ನಮ್ಗ್ ಗೊತ್ತಿಲ್ರಿ. ಅವ್ ಎಷ್ಟ್ ಮಂದಿ? ನಮ್ ತಂಗಿ ಮಗ 3 ಮಂದಿ, ಮೊದಲು ಹಿಡಿದು 4 ಮಂದಿ ಅದೀವ್ರಿ ಅಂತಿದ್ದನ್ರಿ. ಈ ಘಟನೆ ಇಡೀ ಜಿಲ್ಲೆಗೆ ಬೆಚ್ಚಿ ಬೀಳುವಂತಾಗಿದೆ. ಈ ಘಟನೆ ನಡೆದ ಮೇಲೆ ಅಮೀನ್ಗಢ್ ಪೊಲೀಸರು ಗ್ರಾಮಕ್ಕೆ ತೆರಳಿ ಕೊಲೆ ಆರೋಪಿ ಭೀಮ್ಶಿಯನ್ನು ವಶಕ್ಕೆ ಪಡೆದಿದ್ದಾರೆ. ಮಗುವಿನ ಪೋಸ್ಟ್ ಮಾರ್ಟಂ ಅಮೀನ್ಗಢ್ ಸರ್ಕಾರಿ ಆಸ್ಪತ್ರೆಗೆ ರವಾನಿಸಿ ಇತ್ತ ಕಂದಮ್ಮನನ್ನ ಕಳೆದುಕೊಂಡು ಕುಟುಂಬಸ್ಥ ಅಕ್ರಮ ಮುಗಿಲು ಮುಟ್ಟಿದ್ದು. ಈ ಪ್ರಕರಣದ ಕುರಿತು ಪೊಲೀಸ್ ವರಿಷ್ಠಾಧಿಕಾರಿ ಸಿದ್ಧಾರ್ಥ್ ಗೋಯಲ್ ಅವರು ವಿವರಣೆ ನೀಡಿದ್ದಾರೆ. ಇದೇ ಗ್ರಾಮದ ನಿವಾಸಿ ವೀರಪ್ಪ ಹುನಪ್ಪ ಪಾಲಿಕೆರೆ, ವಯಸ್ಸು ಸುಮಾರು 35 ವರ್ಷ ವ್ಯಕ್ತಿ. ತನ್ನ ಆಪ್ತ ಸಂಬಂಧಿಕರ ಆದ ಅವ್ರದ್ದು 3 ವರ್ಷ ಮಗಂದು ಒಂದು ಚಾಕು ಉಪಯೋಗಿಸಿ ಹಲ್ಲೆ ಮಾಡಿ ಕೊಲೆ ಪ್ರಕರಣ ಮಾಡಿದ್ದಾರೆ ಅಂತ ನಮ್ಮ ಗಮನಕ್ಕೆ ಬಂದಿತ್ತು. ತಕ್ಷಣ ನಮ್ಮ PSI, ನಮ್ಮ CPI, ನಮ್ಮ DSP ಮತ್ತೆ ನಾನು ಸ್ಪಾಟ್ಗೆ ಭೇಟಿ ನೀಡಿದ್ದೆ.
ಆ ಸ್ಪಾಟ್ ಇಂದ ನಮ್ಮ PSI ಅವರು ಆರೋಪಿಗೆ ಅರೆಸ್ಟ್ ಮಾಡಿದ್ದಾರೆ, ಅಂದ್ರೆ ಕಸ್ಟಡಿಯಲ್ಲಿ ತಗೊಂಡಿದ್ದಾರೆ. ಈಗ ಆ ಮಗನ ತಂದೆ ಕಂಪ್ಲೇಂಟ್ ಮೇಲೆ FIR ಮಾಡಲಾಗಿದೆ. ನೆಕ್ಸ್ಟ್ ಇನ್ ಮುಂದೆ ಏನ್ ಇನ್ವೆಸ್ಟಿಗೇಷನ್ ಅಲ್ಲಿ ಏನೇನು ಪ್ರೊಸೆಸ್ ಇದೆ PM ಅಲ್ಲಿ ಇನ್ಕ್ವೆಸ್ಟ್ ಅಲ್ಲಿ ನಾವು ಬೇಗ ಮಾಡ್ತೀವಿ, ಫ್ಯಾಮಿಲಿಗೆ ಎಲ್ಲ ಸಹಾಯ ಕೊಡ್ತೀವಿ. ಈ ಕೊಲೆ ಯಾವ ಕಾರಣಕ್ಕೆ ಆಗಿದೆ, ಇದಕ್ಕೆ ಆಕ್ಚುಲ್ ಮೋಟಿವ್ ಏನಿತ್ತು, ಅದರ ಬಗ್ಗೆ ಸೂಕ್ತ ತನಿಖಾ ಮಾಡಿ ನಾವು ಏನಿದೆ ಕೇಸಲ್ಲಿ ಏನ್ ರಿಪೋರ್ಟ್ ಏನಿದೆ ಅದು ಕಾನೂನು ಪ್ರಕಾರ ಮಾಡ್ತೀವಿ. ನಮ್ಮ ಅದ ಊರಲ್ಲಿ ಎಲ್ಲ ಶಾಂತಿ ಇರಬೇಕು. ಈ ತರ ಏನಾದ್ರು ಸಣ್ಣ ಘಟನೆ ಇದ್ರೆ ಅದು ಇನ್ನು ಮುಂದೆ ಅದಕ್ಕಿಂತ ಜಾಸ್ತಿ ದೊಡ್ಡ ಪ್ರಮಾಣದಲ್ಲಿ ಆಗಿ ಕೊಲೆ ಪ್ರಕರಣ ಇರಲಿ ಅಥವಾ ಬೇರೆ ಏನಾದ್ರು ಇರಲಿ ನಮ್ಮ ಗಮನಕ್ಕೆ ಇಮಿಡಿಯೇಟ್ಲಿ ತರಬೇಕು ಅಂತ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ವಿಷಯನ ಇತ್ತ ಈಗ ಏನಾಗುತ್ತೆ, ಯಾರಾದ್ರೂ ಪ್ರಕರಣ ಇದ್ದಾಗ ಇಮಿಡಿಯೇಟ್ಲಿ 2-3 ಕಾರಣ ನಮಗೆ ತಿಳಿದು ಬರ್ತಾ ಇರುತ್ತೆ. ಬಟ್ ಅದೇ ಕಾರಣ ಇದೆ ಅಥವಾ ಬೇರೆ ಕಾರಣ ಇದೆ, ಅಥೆಂಟಿಕ್ ಆಗಿ ಅಂದ್ರೆ ಸಂಪೂರ್ಣವಾಗಿ ಇದೇ ಕಾರಣ ಕೊಲೆ ಆಗಿದೆ ಅಂತ ನನಗೆ ಈ ಸ್ಟೇಜ್ ಅಲ್ಲಿ ಹೇಳಕ್ಕೆ ಆಗಿಲ್ಲ. ಅದ್ರ ಬಗ್ಗೆ ನಾವು ಹೆಚ್ಚಿನ ತನಿಖೆ ಮಾಡಿ ನಿಮಗೆ ಮುಂದೆ ಏನಿದೆ ಮಾಹಿತಿ ಕೊಡ್ತೀವಿ. ಈಗ ಸಣ್ಣ ಮಗು ಸರ್, ಈ ಕ್ರೈಮ್ ಅಲ್ಲಿ ಏನಿದೆ 2 ಯುನೀಕ್ ಪಾಯಿಂಟ್. ಒಂದು ಸಣ್ಣ ಮಗುಂದು ಕೊಲೆ ಆಗಿದೆ, ಮತ್ತೆ ಒಂದು ಸಂಬಂಧಿಕರಿಗೆ ಆದರೂ ಅವರೇ ಕೊಲೆ ಮಾಡಿದ್ದಾರೆ ಅಂತ ಈಗ ಏನು ನಮ್ಮ ಗಮನಕ್ಕೆ ಬರ್ತಾ ಇದೆ. ಸೊ ಈ 2 ಪಾಯಿಂಟ್ ಮೇಲೆ ಅವರು ಜಾಸ್ತಿ ತನಿಖೆ ಮಾಡ್ತಾರೆ. ಏನಿದೆ, ಯಾವ ಕಾರಣಕ್ಕೆ ಆಯಿತು, ಈ ಮಗನಿಗೆ ಕೊಲೆ ಯಾಕೆ ಮಾಡಿದ್ದಾರೆ ಅಂತ ಅದು ಕೂಡ ಒಂದು. ಹೆಚ್ಚಿನ ವಿವರಣೆಗಾಗಿ ರಾಷ್ಟ್ರವಾರ್ತೆಯನ್ನು ಸಬ್ಸ್ಕ್ರೈಬ್ ಮಾಡಿ. ಕಂಪ್ಲೇಂಟ್ ಅಲ್ಲಿ ಏನಿರಲ್ಲ, ಕಂಪ್ಲೇಂಟ್ ಅಲ್ಲಿ ಏನ್ ಇನ್ಸಿಡೆಂಟ್ ನಡೆದಿದೆ ಅದರ ಬಗ್ಗೆ ಹೆಚ್ಚಿನ ತನಿಖೆ ಮಾಡಿ ಕಾನೂನು ಪ್ರಕಾರ ಕ್ರಮ ತಗೊಳ್ಳಿ ಅಂತ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆ ತನಿಖಾ ಟೈಮ್ ಅಲ್ಲಿ ತನಿಖಾಧಿಕಾರಿ ನೋಡ್ತಾರೆ.